ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವೇನಾದ್ರೂ ಊಟಿಗೆ ಹೋಗ್ಬೇಕು ಅನ್ನೋ ಪ್ಲಾನ್ ನಲ್ಲಿ ಇದ್ದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂತೀನಿ. ಊಟಿನ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತಾನೂ ಕೂಡ ಕರೀತಾರೆ. ಊಟಿ ಅಂದ್ರೆ ಲೋ ಟೆಂಪರೇಚರ್ ಇರುವಂತ ಕ್ಲೈಮೇಟ್ ಅಲ್ಲದೆ ಹಿಲ್ ಸ್ಟೇಷನ್, ವಾಟರ್ ಫಾಲ್ಸ್, ಲೇಕ್ ಮತ್ತೆ ಗಾರ್ಡನ್ಸ್ ಈ ತರ ಸುಮಾರು ಪ್ಲೇಸಸ್ ಕೂಡ ನಾವಿಲ್ಲಿ ನೋಡಬಹುದು. ಊಟಿಗೆ ಹೋಗ್ಬೇಕಂದ್ರೆ ಬೆಂಗಳೂರಿಂದ ನಾವು ಓನ್ ವೆಹಿಕಲ್ ಅಥವಾ ಬಸ್ ನಲ್ಲಿ ಡೈರೆಕ್ಟ್ ಆಗಿ ಹೋಗ್ಬೋದು. ನೀವೇನಾದ್ರೂ ಟ್ರೈನಲ್ಲಿ ಹೋಗ್ತೀರಾ ಅನ್ನೋದಾದ್ರೆ ಬೆಂಗಳೂರಿಂದ ಕೊಯಂಬತ್ತೂರಿಗೆ ಟ್ರೈನ್ ಇದೆ. ಕೊಯಂಬತ್ತೂರಿಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಬಸ್ ಅಥವಾ ಕ್ಯಾಬ್ ನಲ್ಲಿ ಹೋಗ್ಬೇಕಾಗತ್ತೆ. ನಾವು ಬೆಂಗಳೂರಿಂದ ಆಕ್ಚುಲಿ ಕೊಯಂಬತ್ತೂರ್ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡ್ವಿ. ಕೊಯಂಬತ್ತೂರ್ನಲ್ಲಿ ಆದಿಯೋಗಿ, ಈಶಾ ಟೆಂಪಲ್ ಮತ್ತೆ ಬೇರೆ ಬೇರೆ ಪ್ಲೇಸಸ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಊಟಿ ಕಡೆ ಹೊರಟ್ವಿ. ಕೊಯಂಬತ್ತೂರ್ನಲ್ಲಿ ಯಾವ್ಯಾವ ಪ್ಲೇಸಸ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಐ ಕಾರ್ಡ್ ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಆ ವಿಡಿಯೋ ನೋಡಿ. ಕೊಯಂಬತ್ತೂರ್ನಿಂದ ಊಟಿಗೆ ಟೋಟಲ್ ಆಗಿ 86 ಕಿಲೋಮೀಟರ್ ಇದೆ. ಸೊ ನಾವು ಆರಾಮಾಗಿ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ. ಆಲ್ಮೋಸ್ಟ್ ನಾವು ಊಟಿಗೆ ತಲುಪೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಊಟಿಲಿ ನಾವು ಬೈಕ್ ಸನ್ಶೈನ್ ಗ್ರ್ಯಾಂಡ್ ಅನ್ನೋ ಹೋಟೆಲ್ ನ ಬುಕ್ ಮಾಡಿದ್ವಿ. ಅಲ್ಲಿಗೆ ನಾವು 1 PM ಗೆ ಚೆಕ್ ಇನ್ ಇತ್ತು. ಸೊ ನಾವು ಹೋಗೋ ಟೈಮ್ ಕೂಡ ಕರೆಕ್ಟ್ ಆಗಿತ್ತು. ಅಲ್ಲಿಗೆ ಹೋದ್ಮೇಲೆ ನಮ್ಗೆ ವೆಲ್ಕಮ್ ಡ್ರಿಂಕ್ಸ್ ಅಂತ ಕೊಟ್ರು. ವೆಲ್ಕಮ್ ಡ್ರಿಂಕ್ ಕುಡಿದು ಒಂದು ಹಾಫ್ ಅನ್ ಅವರ್ ನಾವು ಅಲ್ಲೇ ರಿಲ್ಯಾಕ್ಸ್ ಮಾಡಿದ್ವಿ. ಊಟಿ ಒಂದು ಕಂಪ್ಲೀಟ್ಲಿ ಕಮರ್ಷಿಯಲ್ ಪ್ಲೇಸ್ ಆಗಿರೋದ್ರಿಂದ ನಮ್ಗೆ ಸುಮಾರು ತರ ಹೋಟೆಲ್ ಆಪ್ಷನ್ ಸಿಗುತ್ತೆ. ನಮ್ ಬಜೆಟ್ ತಕ್ಕಂಗೆ ನಾವ್ ಯಾವ ಹೋಟೆಲ್ ಬೇಕಾದ್ರೂ ಹೋಗ್ಬೋದು. ರೆಸ್ಟ್ ಮಾಡಾದ್ಮೇಲೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಊಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಊಟಿಯಲ್ಲಿ ನಾವು ಸ್ಟೇ ಆಗಿದ್ದ ಜಾಗದಿಂದ ನಮಗೆ ತುಂಬಾ ಹತ್ರ ಇದ್ದಿದ್ದ ಜಾಗ ಬಂದು ಬೊಟಾನಿಕಲ್ ಗಾರ್ಡನ್. ಸೊ ನಾವು ಮೊದಲು ಅಲ್ಲಿಗೆ ಹೊರಟ್ವಿ. ಇದು ಒಂದು ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ಬೊಟಾನಿಕಲ್ ಗಾರ್ಡನ್ಗೆ ಎಂಟ್ರೆನ್ಸ್ ಫೀಸ್ ಬಂದು 50 ರೂಪಾಯಿ ಪರ್ ಪರ್ಸನ್ ಅಂತ ಇರುತ್ತೆ. ಮತ್ತೆ ಇದ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30ವರೆಗೂ ಓಪನ್ ಇರುತ್ತೆ. ಈ ಬೊಟಾನಿಕಲ್ ಗಾರ್ಡನ್ ಟೋಟಲ್ ಆಗಿ 55 ಎಕರೆ ಇದೆ. ಮತ್ತೆ ಇದನ್ನ 1848ನೇ ಇಸ್ವಿಯಲ್ಲಿ ಶುರು ಮಾಡಿರೋದು. ಈ ಗಾರ್ಡನ್ ಒಳಗಡೆ ಸುಮಾರು ತರಹದ ಮರಗಳು, ಗಿಡಗಳು ಮತ್ತೆ ಫ್ಲವರ್ಸ್ ಎಲ್ಲಾನು ಕೂಡ ನೋಡಬಹುದು. ತುಂಬಾ ಅಂದ್ರೆ ತುಂಬಾ ವಿಶಾಲವಾಗಿರುವಂತ ಜಾಗ. ಬೊಟಾನಿಕಲ್ ಗಾರ್ಡನ್ ಆದ್ಮೇಲೆ ಅಲ್ಲಿಂದ ನಾವು ರೋಸ್ ಗಾರ್ಡನ್ ಕಡೆ ಹೊರಟ್ವಿ. ಇದು ಬೊಟಾನಿಕಲ್ ಗಾರ್ಡನ್ ಇಂದ 2 ಕಿಲೋಮೀಟರ್ ದೂರದಲ್ಲಿದೆ. ಯೂಶಲಿ ನಮ್ಗೆಲ್ಲ 10 ತರ ರೋಸ್ ಗೊತ್ತಿರ್ಬೋದು ಅಥವಾ 15 ತರ ರೋಸ್ ಗೊತ್ತಿರ್ಬೋದು, ಇಲ್ಲ ಮ್ಯಾಕ್ಸಿಮಮ್ ನಾವು ಒಂದು 20 ತರ ರೋಸ್ಗಳನ್ನ ನೋಡ್ಬೋದು. ಆದ್ರೆ ಈ ರೋಸ್ ಗಾರ್ಡನ್ ಅಲ್ಲಿ ಟೋಟಲ್ ಆಗಿ 20,000 ವೆರೈಟಿ ರೋಸ್ಗಳನ್ನ ನಾವು ನೋಡ್ಬೋದು. ಈ ರೋಸ್ ಗಾರ್ಡನ್ ನ ಫಸ್ಟ್ ಡೆವಲಪ್ ಮಾಡಿದಾಗ ಇಲ್ಲಿ 1919 ತರಹದ ರೋಸ್ಗಳನ್ನ 17,256 ಗಿಡಗಳ ಮೂಲಕ ನೆಟ್ಟಿದ್ರು. ಆದ್ರೆ ಇವಾಗ ಇಲ್ಲಿ 20,000 ವೆರೈಟಿ ರೋಸಸ್ ಮತ್ತೆ ನಿಯರ್ಲಿ 36,000 ಗಿಡಗಳು ನಾವು ಇಲ್ಲಿ ನೋಡ್ಬೋದಾಗಿದೆ. ಈ ರೋಸ್ ಗಾರ್ಡನ್ಗೆ ಎಂಟ್ರಿ ಟಿಕೆಟ್ ಬಂದು ಒಬ್ಬರಿಗೆ 40 ರೂಪಾಯಿ ಇರುತ್ತೆ. ಆಮೇಲೆ ಇದು ಕೂಡ ಬೊಟಾನಿಕಲ್ ಗಾರ್ಡನ್ ತರಾನೇ ಬೆಳಗ್ಗೆ 7:30 ಸಂಜೆ 6:30ವರೆಗೂ ಓಪನ್ ಇರುತ್ತೆ. ನೀವೇನಾದ್ರೂ ಕ್ಯಾಮ್ರಾ ತಗೊಂಡು ಹೋಗ್ತೀರಾ ಅಂದ್ರೆ ಕ್ಯಾಮ್ರಾಗೆ ನಿಮ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಈ ರೋಸ್ ಗಾರ್ಡನ್ ನ ನೀವೇನಾದ್ರೂ ಕಂಪ್ಲೀಟ್ ಆಗಿ ನೋಡೋದಾದ್ರೆ ಕನಿಷ್ಠ ಪಕ್ಷ ನಿಮ್ಗೆ 2 ರಿಂದ 3 ಗಂಟೆ ಟೈಮ್ ಬೇಕೇ ಬೇಕಾಗುತ್ತೆ. ನೀವು ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಟೈಮ್ ನೋಡ್ಕೊಂಡು ಮತ್ತೆ ಸಫಿಶಿಯಂಟ್ ಟೈಮ್ ನ ಇಟ್ಕೊಂಡು ಫ್ರೀ ಮೈಂಡ್ ಅಲ್ಲಿ ಹೋಗಿ. ಸೊ ಕಂಪ್ಲೀಟ್ ರೋಸ್ ಗಾರ್ಡನ್ ನೀವಿಲ್ಲಿ ಆರಾಮಾಗಿ ನೋಡ್ಬೋದು. ರೋಸ್ ಗಾರ್ಡನ್ ನೋಡಾದ್ಮೇಲೆ ಅಲ್ಲಿಂದ ನಾವು ಊಟಿ ಲೇಕ್ ಕಡೆ ಹೊರಟ್ವಿ. ಊಟಿ ಲೇಕ್ ಆಪೋಸಿಟ್ ಅಲ್ಲಿ ಥ್ರೆಡ್ ಗಾರ್ಡನ್ ಅನ್ನೋ ಒಂದು ಸಣ್ಣ ಜಾಗ ಇದೆ. ಈ ಗಾರ್ಡನ್ ನ ಸ್ಪೆಷಾಲಿಟಿ ಏನಂದ್ರೆ ಇದ್ರ ಒಳಗಡೆ ಇರುವಂತಹ ಎಲ್ಲಾ ಫ್ಲವರ್ಸ್ ಗಳನ್ನು ದಾರದಿಂದಾನೇ ಮಾಡಿರೋದು. ಯಾವುದೇ ತರ ಮಷಿನ್ ಹೆಲ್ಪ್ ತಗೊಳ್ದಂಗೆ ಮನುಷ್ಯರೇ 12 ವರ್ಷಗಳು ಕಷ್ಟಪಟ್ಟು ಈ ಗಾರ್ಡನ್ ನ ತಯಾರು ಮಾಡಿದ್ದಾರೆ. ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಫೀಸ್ ಬಂದು 30 ರೂಪಾಯಿ ಪರ್ ಪರ್ಸನ್ ಅಂತ ಇರುತ್ತೆ. ಒಳಗಡೆ ಹೋದ್ಮೇಲೆ ಅವರೇ ನಮ್ಗೆ ನಿಮ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ಕೊಂಡು
ನಮ್ಮ ಲ್ಯಾಂಗ್ವೇಜ್ನಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಕನ್ನಡ ಅಂದಿದ್ದಕ್ಕೆ ಅವರು ಕನ್ನಡದಲ್ಲೇ ಕಂಪ್ಲೀಟ್ ಆಗಿ ಆ ಗಾರ್ಡನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಯಾವುದು ರಿಯಲ್ ಅಲ್ಲ, ಆರ್ಟಿಫಿಷಿಯಲ್, ಎಲ್ಲ ದಾರದಲ್ಲೇ ಮಾಡಿರೋದು. ಹುಲ್ಲು, ಹೂ, ಗಿಡ, ತಾವರங்கள், ಫ್ಲವರ್ಸ್ ಎಲ್ಲ ದಾರದಲ್ಲೇ ಮಾಡಿರೋದು. 6 ಕೊಟ್ಲ ಮೀಟರ್ ದಾರ ಯೂಸ್ ಮಾಡಿ 50 ಲೇಡೀಸ್ಗೆ ಟ್ರೈನಿಂಗ್ ಕೊಟ್ಟು 12 ವರ್ಷ ಮಾಡಿದ ಗಾರ್ಡನ್ ಇದು. 12 ಇಯರ್ಸ್ ಯಾಕಂದ್ರೆ ಸೂಜಿ ಮೆಷಿನ್ ಯಾವುದಿಲ್ಲ, ಎಲ್ಲ ಕೈಯಾಲಿಯೇ ಮಾಡಿರೋದು. ಪೇಂಟಿಂಗ್ ಪ್ರಿಂಟಿಂಗ್ ಏನೂ ಇಲ್ಲ, ಥ್ರೆಡ್ ಕಲರ್ಸ್ ಯೂಸ್ ಮಾಡಿರೋದು. ಒಳಗಡೆ ಸ್ಟಿಫ್ನೆಸ್ ಕ್ಯಾನ್ವಸ್ ಮೆಟೀರಿಯಲ್ ಯೂಸ್ ಮಾಡಿರೋದು. ಅದು ಹೂ ಶೇಪ್ಲೆ ಎಲೆ ಶೇಪ್ಲೆ ಕಟ್ ಮಾಡಿ ದಾರ ಕೈಯಾಲಿಯೇ ಚುತ್ತಿರೋದು. ತಂಡಕ್ಕಂದ ಸ್ಟಿಫ್ನೆಸ್ ಕಾಪರ್ ರಾಡ್ ಯೂಸ್ ಮಾಡಿ ಅದಕ್ಕೆ ದಾರ ಕೈಯಾಲಿಯೇ ಚುತ್ತಿರೋದು. ಲಾಸ್ಟ್ ಸೇಲ್ಸ್ ಕೌಂಟರ್ಲ ಸ್ಯಾಂಪಲ್ಸ್ ಮುಟ್ಟಿ ನೋಡ್ಬೋದು. ಸ್ಟೋನ್ ವುಡ್ ಓನ್ಲಿ ಒರಿಜಿನಲ್ ಮ್ಯಾಮ್. Flowers, leaves, grass, petals, even fungus also threads. Everything made by threads. ಥ್ರೆಡ್ ಗಾರ್ಡನ್ ಆದ್ಮೇಲೆ ಅಲ್ಲಿಂದ ನಾವು ಊಟಿ ಲೇಕ್ ಕಡೆ ಹೋದ್ವಿ. ಕೊಡೈಕೆನಾಲ್ನಲ್ಲಿ ಇರುವಂತಹ ಲೇಕ್ ತರಾನೇ ಈ ಲೇಕ್ ಕೂಡ ಮ್ಯಾನ್ ಮೇಡ್ ಲೇಕ್ ಆಗಿದೆ. ಈ ಲೇಕ್ ಬಂದು ಟೋಟಲ್ ಆಗಿ 62 ಎಕರೆ ಇದೆ. ಈ ಊಟಿ ಲೇಕ್ ನಲ್ಲಿ ಮೇನ್ ಅಟ್ರಾಕ್ಷನ್ ಬಂದು ಪೆಡಲ್ ಬೋಟಿಂಗ್. ಇಲ್ಲಿ ನಾವು ಇಬ್ರು ಸೇರಿ ಪೆಡಲ್ ಬೋಟಿಂಗ್ ಮಾಡಬಹುದು, ಅಥವಾ 4 ಜನ ಸೇರಿ ಪೆಡಲ್ ಬೋಟಿಂಗ್ ಮಾಡಬಹುದು, ಅಥವಾ ಕಂಪ್ಲೀಟ್ ಫ್ಯಾಮಿಲಿ ಬಂದಿತ್ತು ಅಂದ್ರೆ ನಾವು ದೊಡ್ಡ ಬೋಟ್ ನಲ್ಲಿ ಹೋದ್ರೆ ಅವರು ನಮ್ಗೆ ಕಂಪ್ಲೀಟ್ ಲೇಕ್ ನೆಲ್ಲ ಸುತ್ತಾಡಿ ತೋರಿಸ್ಕೊಡ್ತಾರೆ. ಈ ಲೇಕಿಗೆ ಎಂಟ್ರೆನ್ಸ್ ಫೀಸ್ ಬಂದು 20 ರೂಪಾಯಿ ಇರುತ್ತೆ. ಹಾಗೆ ಇಲ್ಲಿನ ಟೈಮಿಂಗ್ಸ್ ಬಂದು 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಊಟಿ ಲೇಕ್ ನಲ್ಲಿ ಸ್ವಲ್ಪ ಹೊತ್ತು ಬೋಟ್ ಪೆಡ್ಲಿಂಗ್ ಮಾಡಾದ್ಮೇಲೆ ಅಲ್ಲಿಂದ ನಾವು ದೊಡ್ಡ ಬೆಟ್ಟ ಪೀಕ್ ಕಡೆ ಹೋದ್ವಿ. ತಮಿಳುನಾಡಿನಲ್ಲಿ ಇರುವಂತಹ ಹೈಯೆಸ್ಟ್ ಪೀಕ್ ಅಂದ್ರೆ ಅದು ಈ ದೊಡ್ಡ ಬೆಟ್ಟ ಪೀಕ್. ಇದು ಬಂದು ಸಮುದ್ರ ಮಟ್ಟಕ್ಕಿಂತ 8650 ಅಡಿ ಎತ್ತರ ಇದೆ. ಈ ಜಾಗ ಊಟಿಯಿಂದ ಟೋಟಲ್ ಆಗಿ 10 ಕಿಲೋಮೀಟರ್ ದೂರದಲ್ಲಿದೆ. ಈ ಜಾಗದ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಕೂಡ ಎಂಟ್ರೆನ್ಸ್ ಫೀಸ್ 10 ರೂಪಾಯಿ ಪರ್ ಪರ್ಸನ್ ಅಂತ ಇಟ್ಟಿರ್ತಾರೆ. ಈ ಪೀಕ್ ನಿಂದ ವ್ಯೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಲ್ದರೆ ಈ ಪೀಕ್ ನಿಂದ ನಮ್ಮ ಕರ್ನಾಟಕ ಬಾರ್ಡರ್ ಕೂಡ ನಾವು ನೋಡ್ಬೋದು. ದೊಡ್ಡ ಬೆಟ್ಟ ಪೀಕ್ ಆದ್ಮೇಲೆ ಅಲ್ಲಿಂದ ನಾವು ಟೀ ಫ್ಯಾಕ್ಟ್ರಿ ಆರ್ ಟೀ ಮ್ಯೂಸಿಯಂ ಕಡೆ ಹೊರಡ್ಬೋದು. ಈ ಮ್ಯೂಸಿಯಂ ನಲ್ಲಿ ಟೀ ಪೌಡರ್ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಹೇಗ್ ಪ್ರೊಸೆಸ್ ಆಗುತ್ತೆ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ನೋಡಬಹುದು. ಅಂಡ್ ಇದರ ಟೈಮಿಂಗ್ಸ್ ಬಂದು ಬೆಳಗ್ಗೆ 9:30 ಇಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಈ ಮ್ಯೂಸಿಯಂ ನಲ್ಲಿ ಟೀ ಪೌಡರ್ ಪ್ರೊಸೆಸಿಂಗ್ ಅಲ್ದೇನೆ ಚಾಕ್ಲೇಟ್ ಕೂಡ ಹೇಗ್ ತಯಾರಿಸ್ತಾರೆ ಅನ್ನೋದನ್ನ ಕೂಡ ನಾವು ನೋಡಬಹುದು. ಊಟಿಗೆ ಹೋದಾಗ ನಿಮ್ಗೇನಾದ್ರೂ ತುಂಬಾ ಜಾಸ್ತಿ ಟೈಮ್ ಇದೆ ಅನ್ನೋದಾದ್ರೆ ಇಲ್ಲಿರುವಂತಹ ಮೇನ್ ಅಟ್ರಾಕ್ಷನ್ ಟಾಯ್ ಟ್ರೈನ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ಟಾಯ್ ಟ್ರೈನ್ಗೆ ನಾವು ಊಟಿಯಿಂದನೂ ಓಡಾಡಬಹುದು, ಅಥವಾ ಬೆಂಗಳೂರಿಂದ ನಾವು ಟ್ರೈನ್ ಅಲ್ಲಿ ಮೇಟ್ಟುಪಾಳ್ಯಂಗೆ ಹೋದ್ರೆ ಅಲ್ಲಿಂದ ನಮ್ಗೆ 46 ಕಿಲೋಮೀಟರ್ ಊಟಿಗೆ ಟಾಯ್ ಟ್ರೈನ್ ಇದೆ. ಹಂಗೂ ಕೂಡ ನಾವು ಟಾಯ್ ಟ್ರೈನ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಊಟಿಯಿಂದ ಮೈಸೂರು ಕಡೆ ಬರ್ಬೇಕಾದ್ರೆ 20 ಕಿಲೋಮೀಟರ್ ದೂರದಲ್ಲಿ ನಮ್ಗೆ ಪೈಕರ ವಾಟರ್ ಫಾಲ್ಸ್ ಸಿಗುತ್ತೆ. ಈ ವಾಟರ್ ಫಾಲ್ಸ್ ಕೂಡ ಊಟಿಯಲ್ಲಿರುವಂತಹ ಮೇನ್ ಅಟ್ರಾಕ್ಷನ್ ಅಲ್ಲಿ ಒಂದು. ಈ ಜಾಗ ಮಾನ್ಸೂನ್ ಅಲ್ಲಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈ ಜಾಗದಲ್ಲಿ ಊಟಿ ಲೇಕ್ ನಲ್ಲಿ ಇರೋ ತರಾನೇ ಇಲ್ಲೂ ಕೂಡ ಬೋಟಿಂಗ್ ಫೆಸಿಲಿಟಿ ಇರುತ್ತೆ. ಊಟಿನಲ್ಲಿ ಈ ಪ್ಲೇಸಸ್ ನೋಡೋದಲ್ದೇನೆ ಅಡ್ವೆಂಚರಸ್ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಲೈಕ್ ಸೈಕ್ಲಿಂಗು, ಟಾಯ್ ಟ್ರೈನ್, ಜಿಪ್ ಲೈನ್ ಮತ್ತೆ ಹಾರ್ಸ್ ರೈಡಿಂಗ್ ಇದೆಲ್ಲ ಕೂಡ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನು ಕೂಡ ಮಾಡ್ಬೋದು.
ಫೈನಲಿ ಇದಿಷ್ಟು ಊಟಿ ಬಗ್ಗೆ ನಮ್ಮಿಂದ ಆದಂಥ ಇನ್ಫಾರ್ಮೇಷನ್. ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ.